ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ನಾ ಫ್ಯಾಮಿಲಿ ಲಾಗ್ಸ್ ಅಂದರೆ ಎಲ್ಲರಿಗೂ ಸುಸ್ವಾಗತ ಫ್ರೆಂಡ್ಸ್. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನಾವು ವೆಜಿಟೇಬಲ್ ಮಾರ್ಕೆಟ್ ಮತ್ತು ಇದರ ಒಂದು ವಿಷಯ ನಿಮಗೆ ಹೇಳಬೇಕು. ಯಾಕಂದರೆ ಇಷ್ಟು ದಿನ ನಾನು ಡಿಲೇ ಆಯಿತು ನಂದು ವಿಡಿಯೋ ಹಾಕೋದು. ನನಗಂತೂ ಫುಲ್ ಆರಾಮೇ ಇದ್ದಿಲ್ಲ. ನೆಗಡಿ, ಕೆಮ್ಮು, ಜ್ವರ, ಗಂಟಲು ನೋವು, ಹಾಗಾಗಿ ಭಾಳ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ನಾನು ವಿಡಿಯೋಸ್ ನಂದು ಬಂದಿಲ್ಲ. ಅಂದರೆ ಶಾರ್ಟ್ಸ್ ನಾನು ಡೈಲಿ ಅಪ್ಲೋಡ್ ಮಾಡ್ತಾಯಿದ್ದೆ. ಬಟ್ ಇವತ್ತು ನಾವು ಮಾರ್ಕೆಟ್ ಬಂದಿದ್ದೀವಿ. ಇದು ವಿಡಿಯೋ ಈಗಿಂದಲ್ಲ, ಒಂದು 4 ದಿನ ಏನೋ ಒಂದು ವೀಕ್ ಆಯಿತು ಇದು ನಾವು ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಬಟ್ ನನಗೆ ವಯಸ್ಸವ್ರು ಕೊಡೋಕ್ಕೆ ಆಗ್ತಾಯಿದ್ದಿಲ್ಲ. ಅಂದರೆ ಅಷ್ಟು ಆರಾಮಿದ್ದಿಲ್ಲ ನನಗೆ. ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್, ನಾವು ವೆಜಿಟೇಬಲ್ ಮಾರ್ಕೆಟ್ ಬಂದಿದ್ವಿ. ಹಸ್ಬೆಂಡ್, ನಾನು, ಮಕ್ಕಳು ಫ್ಯಾಮಿಲಿ ಜೊತೆ ಬಂದಿದ್ವಿ. ವೆಜಿಟೇಬಲ್ ಎಲ್ಲ ಖಾಲಿ ಆಗಿತ್ತು. ಹಾಗಾಗಿ ಈಗ ಹಸ್ಬೆಂಡ್ ಒಂದು ವೀಕ್ಗೆ ತರಕಾರಿ ಎಷ್ಟು ಬೇಕೋ ಅಷ್ಟು ಕೊಡಿಸಿ ಹೋಗ್ತಾ ಇದ್ದಾರೆ. ಯಾಕಂದರೆ ಅವರು ಸ್ವಲ್ಪ ಕೆಲಸ ಇದೆ, ಪರ್ಸ್ನಲ್ ಕೆಲಸದಿಂದ ಅವರು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದಾರೆ. ಹಾಗಾಗಿ ಒಂದು ವೀಕ್ ಆಗುತ್ತಾ ಅವರು ಬರಬೇಕಂದ್ರೆ. ಹಾಗಾಗಿ ಈಗೆಲ್ಲ ತೊಗೊಂಡ್ಬಿಡೋಣ ಅಂಥೇಳಿ ನಾವು ಮಕ್ಕಳ ಜೊತೆ ಬಂದ್ವಿ. ಹಸ್ಬೆಂಡ್ ಹೋಗಿಂದ ನನಗೆ ಫುಲ್ ಆರಾಮೇ ಇಲ್ಲ. ಜ್ವರ ಅಂತೂ ಫುಲ್ ಬಂದಿತ್ತು. ಹಾಗಾಗಿ ಮಾತಾಡೋಕ್ಕೆ ಆಗ್ತಾಯಿರ್ತಿಲ್ಲ. ಹಾಗಾಗಿ ಅಷ್ಟು ನೋವಂದರೆ ಅಷ್ಟು ನೋವಾಗ್ಬಿಟ್ಟಿತ್ತು. ಗಂಟಲು ನೋವು, ಕೆಮ್ಮಂತೂ ಅಷ್ಟು ಸಿಕ್ಕಾಪಟ್ಟೆ ಇತ್ತು. ಈಗ ಸ್ವಲ್ಪ ಆರಾಮ ಅನಿಸಿತ್ತು. ಹಾಗಾಗಿ ಫ್ರೆಂಡ್ಸ್ಗೆ ಮಾತಾಡಬೇಕು. ನಿಮಗೆಲ್ಲರಿಗೂ ನಾನು ಭಾಳ ಮಿಸ್ ಮಾಡಿಕೊಂಡೆ ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೆ. ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್, ವೆಜಿಟೇಬಲ್ ಎಲ್ಲ ತೊಗೊಂಡಿದ್ದಾಯಿತು. ಈಗ ಹಸ್ಬೆಂಡ್ ತರಕಾರಿ ಚೀಲ ತೊಗೊಂಡಾರ. ಈಗ ಮಕ್ಕಳ ಜೊತೆ ನಾವು ಹೋಗ್ತಾಯಿದ್ವಿ. ಮತ್ತು ತರಕಾರಿ ಅಂತೂ ಒಂದು ವೀಕಿಗೆ ಎಷ್ಟು, ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ಕೊಡ್ತೀವಿ. ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಯಾವುದೋ ಇದು ಕೊಡಬೇಕಲ್ಲ. ಹಾಗಾಗಿ ಕ್ಯಾರೆಟು ಮತ್ತು ನಮ್ಗೆ ಏನೇನು ತರಕಾರಿ ಬೇಕು ಎಲ್ಲ ಯೂಸ್ಫುಲ್ ಆಗಿ ಏನು ಬೇಕೋ ಅದೆಲ್ಲ ತೊಗೊಂಡ್ಬಿಟ್ಟೆ. ಈಗ ತೊಗೊಂಡು ಈಗ ಮನೆಗೆ ಹೋಗ್ತಿರ್ತೀನಿ ಅಂತ. ತರಕಾರಿ ಅಂತೂ ಫುಲ್ ಸಸ್ತಾ ಇದೆ. ಉಳ್ಳಾಗಡ್ಡೆ ಅಷ್ಟೇ ಬಿಟ್ಟು ಎಲ್ಲ ಉಳ್ಕಿದ್ದು ತರಕಾರಿ ಅಂತೂ ಫುಲ್ ಸಸ್ತಾ ಇದೆ. ಯಾಕಂದರೆ ಭಾಳ ಕೋಲ್ಡ್ ಇದೆ ಎಲ್ಲ, ಹಾಗಾಗಿ ಎಲ್ಲ ಸಸ್ತಾ ಇದೆ. ಈರುಳ್ಳಿ ಒಂದೇ ಸ್ವಲ್ಪ ಜಾಸ್ತಿ ರೇಟ್ ಇದೆ. ಅದು ಜಾಸ್ತಿ ಅಂದರೆ 50 ರೂಪಾಯಿ ಕಿಲೋ, 120ಗೆ 2 ಕಿಲೋ ಕೊಡ್ತಾಯಿದ್ದಾರೆ. ಟೊಮ್ಯಾಟೊ ಅಂತೂ ಸಸ್ತಾಗ್ಬಿಟ್ಟಾವ. ಸಸ್ತಾ ಅಂದರೆ 10 ಮತ್ತು 15 ರೂಪೀಸ್ಗೆ KG ಹಂಗೆ ಕೊಡ್ತಾಯಿದ್ದಾರೆ. ಉಳ್ಕಿದ್ದೆಲ್ಲ ತರಕಾರಿ ಎಲ್ಲ ಸಸ್ತಾಗ್ಬಿಟ್ಟಾವ. ಹಾಗಾಗಿ ನಾವು ಕ್ಯಾಪ್ಸಿಕಮ್ಮು, ಬದನೆಕಾಯಿ, ಕ್ಯಾರೆಟು, ಬೆಂಡೆಕಾಯಿ ಎಲ್ಲ ನಾವು ತೊಗೊಂಡಿವಿ. ನನಗೇನು ಬೇಕು ನಾನು ತೊಗೊಂಡಿನಿ. ಹಸ್ಬೆಂಡ್ಗೆ ಏನು ಬೇಕು ಅವ್ರು ಇಷ್ಟದು ಅವ್ರು ತೊಗೊತಾರೆ. ನನಗೇನು ಬೇಕು ನನಗೆ ಇಷ್ಟ ಇದ್ದಿದ್ದು ತರಕಾರಿ ನಾವು ತೊಗೊತೀನಿ. ಅವು ಅವ್ರದ್ದು 1-2 ಇರ್ತಾವೆ, ನಂದು 1-2 ಇರ್ತಾವೆ. ನಂದು ಇಷ್ಟದ್ದು ನಾನು ತೊಗೊತೀನಿ, ಅವ್ರು ಇಷ್ಟದ್ದು ಅವ್ರು ತೊಗೊತಾರೆ. ಅವರು ಬೇಡಂತ ಅನ್ನಲ್ಲ, ನಾನು ಬೇಡಂತ ಹೇಳಲ್ಲ ಅವ್ರಿಗೆ. ಯಾಕಂದರೆ ಇಬ್ರಿಗೆ ಏನು ಬೇಕೋ ಅದು ತೊಗೋಬೇಕು. ಮತ್ತು ಮಕ್ಕಳಿಗಂತೂ ಇದು ಅವ್ರಿಗೆ ಕ್ಯಾಪ್ಸಿಕಮ್ಮು ಮತ್ತು ಆಲೂಗಡ್ಡೆ ಅವ್ರಿಗೆ ಇಷ್ಟ ಆಗುತ್ತಾ. ಈಗ ನಾವೆಲ್ಲ ತರಕಾರಿ ತೊಗೊಂಡು ಮನೆಗೆ ಹೋಗ್ತಾಯಿದ್ವಿ. 2 ದಿವಸ ಮಾರ್ಕೆಟ್ ಬಂದಿದ್ವಿ ನಾವು ತರಕಾರಿ ತೊಗೊಳಕ್ಕೆ. ನಮ್ಮದು ತರಕಾರಿ ಎಲ್ಲ ಆಯಿತು. ಈಗ ನೋಡಿ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ರೀ. ಇದು ಹಸ್ಬೆಂಡ್ ಚಹಾ ಕುಡಿತಾ ಇದ್ದಾರೆ. ಅಂದರೆ ಅವ್ರಿಗೆ ಬೆಳಗ್ಗೆನೇ ಚಹಾ ಬೇಕು. ಅದು ಚಹಾ ಖಾಲಿ ಕುಡಿಯಂಗಿಲ್ರಿ ಅವರು. ಖಾರಿ ಟೋಸ್ಟ್ ಏನಾರ ಒಂದು ಇರಬೇಕು ಇವ್ರಿಗೆ. ಮೊದಲು ಬರೀ ಚಹಾ ಕುಡಿತಿದ್ರು. ಈಗ ನಮ್ಮದು ರೂಢಿ ಇವ್ರಿಗೆ ಬಿದ್ದುಬಿಟ್ಟಿದ್ರಿ. ನಾವೇನೋ ಈಗ ಬಿಡ್ತೀವಿ, ಅವ್ರು ಬಿಡೋಂಗಿಲ್ಲ. ಹಂಗೆ ಮಾಡ್ಕೊಂಡಾರೆ ಅವ್ರು ರೂಢಿ. ಈಗ ನೋಡಿ ಫ್ರೆಂಡ್ಸ್, ನಾನು ಮಟನ್ ಮಾಡ್ತಾಯಿದ್ದೀನಿ. ಒಬ್ಬರು ಕಮೆಂಟ್ ಮಾಡಿದರು ಸಬ್ಸ್ಕ್ರೈಬರು ಅಣ್ಣ, ಅವರು ಏನು ಹೇಳಿದರು, ಒಂದು ಸ್ಪೆಷಲಾಗಿ ಒಂದು ಶೇರ್ವಾ ತೋರಿಸ್ರಿ ಅಂತ ಹೇಳಿದರು. ಹೀಗಾಗಿ ನಾನು ಏನು ಶೇರ್ವಾ ತೋರಿಸ್ಬೇಕಂದ್ರೆ ನಮಗಂತೂ ಬಾಯೆಲ್ಲ ಕೆಟ್ಟೋಗ್ಬಿಟ್ದಂಗೆ ಆಗಿಬಿಟ್ಟಿತ್ತು. ಹಾಗಾಗಿ ಈಗ ಮಟನ್ ಮಾಡ್ತಾಯಿದ್ದೀನಿ. ಭಾಳ ಅಂದರೆ ಭಾಳ ಟೇಸ್ಟಿಯಾಗಿ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ. ಇಷ್ಟ ಆದರೆ ನೀವು ಟ್ರೈ ಮಾಡಿರಿ. ವಿನೆಗರ್ ಹಾಕಿ ಮಟನ್ ಎಲ್ಲ ವಾಶ್ ಮಾಡ್ಕೊಂಡಿನಿ. ಈಗ ಅರಿಶಿನ ಹಾಕ್ತಾಯಿದ್ದೀನಿ 1 ಚಮಚ. ಈಗ ನೋಡಿ ಫ್ರೆಂಡ್ಸ್, ಇದು ಅರ್ಧ ಕಿಲೋ ಮಟನ್ ಇದೆ. ಇದಕ್ಕೆ ಚೆನ್ನಾಗಿ ಅರಿಶಿನ ಹಚ್ಕೋಬೇಕು. ಆಮೇಲೆ ಸ್ವಲ್ಪ ಮತ್ತು ನೆಕ್ಸ್ಟ್ ಏನೇನು ಮಸಾಲೆ ಹಾಕ್ತೀನಿ ನೋಡಿರಿ, ನೀವು ಗೊತ್ತಾಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಲೀಡ್ ಮುಚ್ಚಿನ್ರಿ. ಅದು ಹಾಕೋದು ತೋರಿಸ್ಲಿಲ್ಲ.
ಮತ್ತು ನೀವು ಉಪ್ಪು ಹಾಕಿಲ್ಲ ಅಂಥೇಳಿ ಇದು ಮಾಡ್ಕೊಬೇಡ್ರಿ ಫ್ರೆಂಡ್ಸ್. ಉಪ್ಪು ಅರಿಶಿನ ಹಾಕಿ ಮಿಕ್ಸ್ ಮಾಡೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇನ್ನೂ ಹಾಕಿಲ್ಲ, ಹಾಕ್ತೀನಿ. ಮಸಾಲೆ ಡಬ್ಬೆ ತೆಗೆದಿಡ್ತೀನಿ. ಇದು ಒಂದು 10 days ಅಂತೂ ಫುಲ್ ಮಿಸ್ ಮಾಡಿಕೊಂಡೆ ನಾನು ನಿಮ್ಮ ಜೊತೆ. ಈಗ ನೋಡಿ ಫ್ರೆಂಡ್ಸ್, ಇದು ಎಲ್ಲ ಕ್ಲೀನ್ ಮಾಡಬೇಕು. ಅಂದರೆ ಕೋಲ್ಡ್ ಇದೆಲ್ಲ, ನೀರೊಳಗೆ ಕೈ ಇಡೋಕೆ ಭಾಳ ಇದು ಆಗ್ತಾಯಿದೆ. ಈಗ ನೋಡಿ ಫ್ರೆಂಡ್ಸ್, ನಾನು ಈರುಳ್ಳಿ ಕಟ್ ಮಾಡ್ಕೊಂಡೇನಿ. ಅದು ಹಾಕಿದ್ದಿಲ್ಲ, ಲೀಡಿನ ಮುಚ್ಚಿದ್ದಿಲ್ಲ. ಮತ್ತು ಲೀಡ್ ತೆಗೆದು ಈಗ ಇದ್ರೊಳಗೆ ಮಟನ್ ಒಳಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಅರಿಶಿನ ಪೌಡ್ರು, ಉಪ್ಪು, ಈರುಳ್ಳಿ, ಮಟನ್ ನೋಡಿರಿ ಫ್ರೆಂಡ್ಸ್, ಇಷ್ಟು ಹಾಕೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದೇ ಹಾಕಿಲ್ಲ, ಅದೊಂದು ಬಾಕಿ ಇದೆ, ಅದು ಹಾಕ್ತೀನಿ. ಈ ಥರ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅದೇ ಥರ ಮಾಡಿರಿ ನೀವು. ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತೆ. ಅನ್ನ ಮತ್ತು ಚಪಾತಿ ರೊಟ್ಟಿ ಜೊತೆ ಮಸ್ತ್ ಆಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ನಾನು ಇದು ಕೊಬ್ಬರಿಗೆ 1-2 ತಾಸು ಇದು ನೀರಲ್ಲಿ ನೆನೆ ಇಟ್ಟಿದ್ದೆ. ಹಾಗಾಗಿ ಸಾಫ್ಟಾಗಿದೆ. ಅಂದರೆ ಈ ಜಾರ್ನಲ್ಲಿ ಎಷ್ಟರ ಗಟ್ಟಿ ಕೊಬ್ಬರಿ ಹಾಕಿದ್ರೂ ಚಲೋ ಆಗುತ್ತೆ. ಅಂದರೆ ಈ ಥರ ನೀವು ಮಾಡೋಕ್ಕೆ ಹೋಗಬೇಡ್ರಿ, ಮಿಕ್ಸಿ ಕೆಡೋದು ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ನೆನೆ ಇಟ್ಟೇ ಹಾಕ್ತೀನಿ. ಹಾಗಾಗಿ ಏನೂ ಆಗೋಲ್ಲ ಮಿಕ್ಸಿಗೆ. ನೀವು ಈ ಥರ ಮಾಡಬೇಕಾದ್ರೆ ನೆನೆ ಇಡ್ರಿ 1-2 ತಾಸು. ಈಗ 1-2 ಟೊಮ್ಯಾಟೊ ಮತ್ತು ಇದು ಜಿಂಜರ್ ಮತ್ತು ಗಾರ್ಲಿಕ್ ಹಾಕೀನಿ, ಕೊತ್ತಂಬರಿ ಹಾಕೀನಿ. ಈಗ ಹಸಿಮೆಣ್ಸಿನ್ಕಾಯಿ ಹಾಕೀನಿ. ಈಗ ನೋಡಿ ಫ್ರೆಂಡ್ಸ್, ಇದು ಫೈನ್ ಪೇಸ್ಟ್ ಮಾಡ್ಕೊಂಡೀನಿ. ಈಗ ನಾನು ಒಂದು ಕುಕ್ಕರ್ ತೊಗೊಂಡಿನಿ. ಈಗ 1-2 ಚಮಚದಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡೀನಿ ನೋಡಿ ಫ್ರೆಂಡ್ಸ್. ಇದು ಸ್ವಲ್ಪ ಆಯಿಲ್ ಬಿಸಿ ಆಗಲಿ. ಆಗಿಂದ ಈಗ ನಾವು ರುಬ್ಕೊಂಡಿದ್ದು ಮಸಾಲೆ ಎಲ್ಲ ಇದ್ರೊಳಗೆ ಹಾಕೋದು ಫ್ರೆಂಡ್ಸ್. ನಾನು ತೋರಿಸ್ತೀನಿ ಈಗ ಯಾವ ಥರ ಮಾಡ್ತೀನಿ ಅಂಥೇಳಿ ನೋಡಿರಿ. ಈಗ ನಾನು ಫಸ್ಟ್ ಹಾಕ್ತಾಯಿದ್ದೀನಿ ಇದಕ್ಕೆ ಏಲಕ್ಕಿ ಮತ್ತು ಇದು ಲವಂಗ. 1-2 ಏಲಕ್ಕಿ ಮತ್ತು ಒಂದು 4-5 ಲವಂಗ ಹಾಕಿ ನೋಡಿ ಫ್ರೆಂಡ್ಸ್, ಇಷ್ಟೇ. ಈಗ ರುಬ್ಕೊಂಡಿದ್ದು ಮಸಾಲೆ ಎಲ್ಲ ಇದ್ರೊಳಗೆ ಹಾಕ್ಬಿಡೋದು. ನೆಗಡಿ ಕೆಮ್ಮು ಈ ಥರ ಆದರೆ ಈ ಥರ ಮಟನ್ ಶೇರ್ವ ಮಾಡ್ಕೊಂಡು ತಿಂದುಬಿಟ್ರೆ ಭಾಳ ಅಂದರೆ ಭಾಳ ಫುಲ್ ಟೇಸ್ಟಿ ಆಗುತ್ತೆ. ಈ ರೆಸಿಪಿ ನೀವು ಟ್ರೈ ಮಾಡಿರಿ. ನೆಗಡಿ ಆದವ್ರಿಗಂತೂ ಫುಲ್ ಮಸ್ತ್ ರೀ ಇದು. ಹಾಗಾಗಿ ನಾನಿದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡ್ಬೋದು ನೀವು, ಸೈಡ್ ಆಯಿಲ್ ಬಿಡ್ತಾಯಿದೆ. ಆಯಿಲ್ ಬಿಟ್ಕೊಂಡಿಂದ ಮತ್ತು ಇದು ಮಿಕ್ಸಿ ಒಳಗೆ ನಾವು ರುಬ್ಕೊಂಡಿದ್ದು ಮಸಾಲ ಇದೆಯಲ್ಲ, ಇದ್ರೊಳಗೆ ನೀರು ಹಾಕಿ ಮತ್ತು ಇದ್ರೊಳಗೆ ಹಾಕ್ಬಿಡೋದು. ಈಗ ನೋಡಿ ಫ್ರೆಂಡ್ಸ್, ಎಷ್ಟು ಮಸ್ತ್ ಬೆಂದಿದೆ ಮಟನ್. ಈಗ ಮಸಾಲೆ ರೆಡಿ ಆಗ್ತಾಯಿದೆ. ಎಲ್ಲ ಮಟನ್ ಇದ್ರೊಳಗೆ ಹಾಕ್ಕೊಂಬಿಡೋಣ. ಎಷ್ಟು ಕಲರ್ಫುಲ್ಲಾಗಿ ಮಾಷಾಲ್ಲ ಭಾಳ ಮಸ್ತ್ ಕಾಣಿಸ್ತಾ ಇದೆ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಭಾಳ ನಾನು ಖಾರ ಆಗಿ ಸ್ಪೈಸಿಯಾಗಿ ಮಾಡ್ತಾಯಿದ್ದೀನಿ. ನೀವು ಏನಾರ ಮಕ್ಕಳಿಗೆ ಕೊಡಬೇಕಂದ್ರೆ ಸ್ವಲ್ಪ ಸ್ಪೈಸಿ ಕಡಿಮೆ ಮಾಡ್ಕೊರಿ, ನಡೀತದಂದರೆ ಹಾಕ್ಕೋಬೋದು. ಈಗ ನಾನು ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡೋದು. ಈಸಿನೂ ಇದೆ ಮತ್ತು ಭಾಳ ಬೆಸ್ಟ್ ಮಟನ್ ಕರಿ, ಮಟನ್ ಸಾಂಬಾರು ಮಾಡಿ ನಾನು. ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತೆ. ಈಗ ನೋಡಿರಿ ರೆಡಿಯಾಗಿದೆ. ನೆಗಡಿ ಆದವ್ರಿಗಂತೂ ಇದು ಫುಲ್ ರಾಮಬಾಣ ಇದ್ದಂಗೆ ನೋಡಿರಿ. ಇದು ಮಟನ್ ಈ ಥರ ಮಾಡಿಕೊಂಡು ಆರಾಮಾಗಿ ರೊಟ್ಟಿ ಜೊತೆ ರೈಸ್ ಜೊತೆ ಎಂಜಾಯ್ ಮಾಡ್ಬೋದು. ಇವತ್ತಿನ ರೆಸಿಪಿ ಇಷ್ಟ ಆಗೈತೆ ಅಂತ ಹೇಳಿ ಅಂದ್ಕೊತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ.